1 second. ರೀಲ್ಸ್ ಮಾಡೋಣ ಅಂತ ಹೋಗಿ ಮಳೆಲ್ಲ ಫುಲ್ ತಳಿಸ್ಕೊಂಡು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗಲ್ಲಿ ಲೈಕ್ ಟೆಂಪಲ್ಗೆ ಹೋಗೋಣ ಅನ್ಕೊಂಡಿದೀನಿ ಈ ಸ್ಯಾರಿ ಉಟ್ಕೊಂಡು. ಸೊ ರೆಡಿ ಆಗ್ತೀನಿ ಇವಾಗ. ಸೊ ರೆಡಿ ಆಗಿ ಟೆಂಪಲ್ ಹೋಗೋಣ. ಅಲ್ಲಿ ಹೋಗಿ ನಾನು ಸ್ವಲ್ಪ ಕಂಟೆಂಟ್ ವಿಡಿಯೋಸ್ ಮಾಡಬೇಕು ಅನ್ಕೊಂಡಿದೀನಿ. ಸೊ ನೋಡೋಣ. ಸೊ ಫೈನಲಿ ರೆಡಿ ಆದ್ವಿ. ಸೊ ತುಂಬ ದೂರ ಏನಿರಲಿಲ್ಲ, ಮನೆ ಹತ್ರನೇ ಇತ್ತು. ಹನುಮನಗಿರಿ ಟೆಂಪಲ್ ಅಂತ ಸಕ್ಕತ್ತಾಗಿದೆ ಟೆಂಪಲ್, ಮಾತ್ರ ತುಂಬ ಚೆನ್ನಾಗಿದೆ. ಸೊ ಸಾರಿ ಉಟ್ಕೊಂಡ್ಬಿಟ್ಟು ಹೋಗೋಣ ಅಂತ ಹೇಳಿ ಅದೇ ವೈಬಲ್ಲಿ ಖುಷಿಯಿಂದ ಹೋಗ್ತಾ ಇದ್ವಿ. ತುಂಬ ಜನ ಏನಿರಲಿಲ್ಲ, ಚೆನ್ನಾಗೇ ಇತ್ತು. ಸೊ ಹೋಗೋಣ ಅಂತ ಹೋಗ್ತಾ ಇದ್ವಿ. ಆ್ಯಂಡ್ ಕ್ಲೈಮೇಟ್ ಕೂಡ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು. ಬಟ್ ಮಳೆ ಬರೋ ಥರ ಅನಿಸ್ತಿತ್ತು. ನನಗೆ ಅದೇ ಒಂದು ಭಯ, ಎಲ್ಲಿ ಮಳೆ ಬರುತ್ತೋ ಅಂತ. ಬಿಕಾಸ್ ನಾನು ತುಂಬ ವೀಡಿಯೋಸ್ ಮಾಡೋಣ ಅಂದ್ಕೊಂಡಿದ್ದೆ. ಸೊ ಹೋಗೋಣ ಬಿಡು, ಲೈಕ್ ವೀಡಿಯೋಸ್ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೆ. ಆ್ಯಂಡ್ ಕೆಲವೊಂದು ರೀಲ್ಸ್ ಕೂಡ ಮಾಡೋಣ ಅಂದ್ಕೊಂಡೆ. ಓಕೆ ಬನ್ನಿ ಗೈಸ್, ಅಲ್ಲಿ ಹನುಮಂತನ ದರ್ಶನ ಮಾಡ್ಕೊಂಡು ಬರೋಣ. ಓಕೆ, ನೇಚರ್ ನೋಡಿ ಎಷ್ಟು ಸಕ್ಕತ್ತಾಗಿದೆ. ಆ್ಯಂಡ್ ತುಂಬ ದೊಡ್ಡ ಟೆಂಪಲ್ ಇದು, ನೋಡೋಕ್ಕೆ ತುಂಬ ಸಕ್ಕತ್ತಾಗಿದೆ. ಓಕೆ, ಆ ಕಡೆ ಬಂದುಬಿಟ್ಟು ಅಲ್ಲಿ ಲೈಕ್ ಕಾಣಿಸ್ತಿದೆ ಅಲ್ವ ಚಿಕ್ಕದಾಗಿ, ಅಲ್ಲಿ ಗಣೇಶನ ಮೂರ್ತಿ, ಲೈಕ್ ಗಣೇಶನ ಪೂಜೆ ಮಾಡ್ತಾರೆ. ಸೊ ಇಲ್ಲಿ ನವಗ್ರಹ ಪೂಜೆ ಮಾಡ್ತಾರೆ. ನೇಚರ್ ಮಸ್ತಾಗಿದೆ. ಆ್ಯಂಡ್ ಇಲ್ಲಿ ಧ್ವಜಸ್ತಂಭ ಕೂಡ ಇದೆ. ಓಕೆ, ಮೇನ್ ಇಲ್ಲೇ ಇರೋದು ನಮ್ಮ ಜೈ ಹನುಮಾನ್. ಸೊ ಬನ್ನಿ ದರ್ಶನ ಮಾಡ್ಕೊಂಡು ಬರೋಣ. ಅಲ್ಲಿ ಪೂಜೆ ಎಲ್ಲ ಆದ ತಕ್ಷಣ ಪ್ರಸಾದ, ಹೂವು ಎಲ್ಲ ಕೊಟ್ಟರು. ಸೊ ತೊಗೊಂಡ್ಬಿಟ್ಟು ಲೈಕ್ ಈ ಕಡೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಇಲ್ಲೂ ಕೂಡ ಸಕ್ಕದ ಗಾಳಿ ಬರ್ತಾ ಇತ್ತು. ತುಂಬ ಅಂದರೆ ತುಂಬ ಗಾಳಿ ಇತ್ತು ಗೈಸ್, ಬಿಕಾಸ್ ಮಳೆ ಬರೋ ಥರ ಆಲ್ರೆಡಿ ಆಗಿಬಿಟ್ಟಿತ್ತು. ಸೊ ಕ್ಲೈಮೇಟ್ ಕೂಡ ತುಂಬ ಚೆನ್ನಾಗಿದೆ. ವೀಡಿಯೋಸ್ ಮಾಡೋಕ್ಕಂದ್ರೆ ನಾನಂತೂ ಸಕ್ಕದಾಗಿ ರೆಡಿಯಾಗಿಬಿಟ್ಟಿದ್ದೆ ಮಾಡೋಣ ಅಂತ. ಸೊ ಆಲ್ರೆಡಿ ಡ್ರಾಪ್ ಹನಿ ಶುರು ಆಗಿಬಿಡ್ತು. ಹೇಳ್ದೆ ತುಂಬ ಮಳೆ ಬಂದುಬಿಡ್ತು ಸಡನ್ಲಿ. ಸೊ ಹಾಗಾಗಿ ನೋಡೋಣ, ಮಳೆ ನಿಂತ ಮೇಲೆ ಹೋಗೋಣ ಅಂದ್ಕೊಂಡ್ವಿ. ಮಳೆ ನಿಂತ ಮೇಲೆ ಒಂದೆರಡು ವೀಡಿಯೋಸ್ ಆದರೂ ಟ್ರೈ ಮಾಡಿಕೊಂಡು ಮಳೆ ಆಲ್ರೆಡಿ ಶುರು ಆಗಿತ್ತು. ಲೈಕ್ ಆ ಸೀರೆಯಲ್ಲಿ ನಾನು ನಿಂತ್ಕೊಂಡು ಮಾಡ್ತೀನಿ ಅನ್ನೋ ಹೋಪ್ ಇರಲಿಲ್ಲ ನನಗೆ. ಹಾಗಾಗಿ ನಾನು ನೀರಿಗೆ ಇಳಿಲೂ ಇಲ್ಲ. ಸೊ ಕಮ್ಮಿ ಆಗ್ತಾ ಬಂದಿತ್ತು. ಸೊ ಮಳೆ ಪೂರ್ತಿ ನಿಂತ ಮೇಲೆ ಹೋಗೋಣ ಅಂದ್ಕೊಂಡ್ವಿ. ಓಕೆ, ರೀಲ್ಸ್ ಎಲ್ಲ ಆಗೋದಿಲ್ಲ. ಆ್ಯಂಡ್ ಲಾಗ್ ಕೂಡ ಓಕೆ ಇಷ್ಟಾದರೂ ಆಯ್ತಲ್ಲ ಅಂದ್ಕೊಂಡು ಖುಷಿಪಟ್ಟೆ. ಇಷ್ಟಾದರೂ ಆಯಿತು ಬಿಡು ಅಂದ್ಕೊಂಡು. ಸೊ ನಮ್ಮ ಥರನೇ ಪಾಪ ಇನ್ನೂ ಸ್ವಲ್ಪ ಜನ ನಿಂತ್ಕೊಂಡಿದ್ರು. ಅವರು ಕೂಡ ನಮ್ಮದೇನೋ ಮನೆ ಹತ್ತಿರ ಇತ್ತು, ಹೋಗ್ಬಿಡೋಣ ಮಳೆ ಸ್ವಲ್ಪ ಕಮ್ಮಿ ಆದ ತಕ್ಷಣ ಅಂದ್ಕೊಂಡ್ವಿ. ಅಲ್ಲಂತೂ ತುಂಬ ಜೋರಾಗಿ ಮಳೆ ಬರ್ತಾಯಿತ್ತು. ಸೊ ಫೈನಲಿ ಹೋಗ್ಬಿಡೋಣ ಅಂತ ಡಿಸೈಡ್ ಮಾಡಿದ್ವಿ. ಮಳೆ ನೋಡಿದ್ರೆ ನಿಲ್ತಾನೇ ಇರಲಿಲ್ಲ. ಓಕೆ, ಇಲ್ಲಂತೂ ಗಣೇಶನ ಪೂಜೆ ಮಾಡ್ತಾಯಿದ್ರು. ಸೊ ಮಳೆ ಅಂತೂ ಸ್ಟಾಪ್ ಆಗಲಿಲ್ಲ. ಸೊ ಮನೆಗೆ ಹೋಗೋಣ ಬಿಡು ಅಂತ ಹೇಳಿ ಲೈಕ್ ಸುಮ್ಮನೆ ಮಳೇಲಿ ತೊಳಸ್ಕೊಂಡಾದ್ರು, ಯಾಕಂದರೆ ತುಂಬ ಹತ್ತಿರ ಇತ್ತಲ್ಲ. ಸೊ 1 hour ವೇಟ್ ಮಾಡಿ ಮನೆಗೆ ಹೋಗೋಣ ಬಿಡು ಅಂದ್ಕೊಂಡು ಇಳಿತಾ ಹೋದ್ವಿ. ಸೊ ವೀಡಿಯೋ ಸಕ್ಕತ್ತಾಗಿ ಬರ್ತಾಯಿತ್ತು. ಸೊ ಬಿಡೋದೇ ಬೇಡ ಅಂತ ಮಳೇಲಿ ಸಹ ರೀಲ್ಸ್ ಮಾಡಿಬಿಟ್ಟೆ. ಫುಲ್ ಎಂಜಾಯ್ ಮಾಡಿಬಿಟ್ಟೆ. ತುಂಬ ಚೆನ್ನಾಗಿತ್ತು. ನಾನಂತೂ ಫುಲ್ ಎಂಜಾಯ್ ಮಾಡಿದೆ ಗೈಸ್.
ತೊಯ್ಯತೈತಿ ದೀಪ ಮಸ್ತ್ ಬರತೈತಿ ಇನ್ನೇನು ಬರೀ ಬರತೈತಿ ಹಿಂಗಂತೂ ಸರಿ ಕಾಲಿನ್ ಮಾಡಿ ಕಾಲು ಕಾಲು ಇಷ್ಟ ಮುಂದ್ ಬಾ ಇಲ್ಲೇ ಬರ್ಬೇಕು ನೀನ ಕೊಡ್ಲಿ ಸಾಕಪ್ಪ ಬಾ ಹೋಗೋಣ ಮಾಡತ್ತೀನಿ ತೋಣ ಚಲೋ ರೀಲ್ಸ್ ಮಾಡೋಣ ಅಂತ ಹೋಗಿ ಮಳೆನೆಲ್ಲ ಫುಲ್ ತಳಿಸ್ಕೊಂಡ್ಬಿಟ್ಟ ಯಪ್ಪ ಕೊಡ್ತಾ ಇದ್ದಾರೆ ನೋಡಿ ಕೊಡ್ತಾ ಇದ್ದಾರೆ ಹಾಕೋದಿಲ್ಲ ಸುಮ್ಮನೆ ಯಪ್ಪ ಬೇಗ ಬೇಗ ಓಡಿ ಒಂದು ಬಾಯಿ ತಿಂತ ಚಳಿ ಆಗ್ತದೆ ನಿಮಗೆ ಲೈಟ್ ಆನ್ ಮಾಡೋಣ ಹಾಂ ಗುಡ್ ಸೀರಿಯಸ್ಲಿ ನನ್ನ ಆಕಾರ ಜನ ನೋಡಿದ್ರೆ ಹಂಗ ಹಿಂಗ ಹೊಡಿಲ್ಲ ಬಾ ಮೊದಲು ತಲೆ ಒರ್ಸ್ಕೋಬೇಕು ನಾನು ಅದಿರ್ಲಿ ಮುಂಚೆ ತಲೆ ಒರ್ಸ್ಕೊ ಹೋಗೋದು ಇದು ತಡಿ ಆಗ್ಲಿಕ್ಕೆ ಶುರು ಆಯ್ತಾ ಮನೆಯರ ಅಪೋಸಿಟ್ See you after.